ನಾನೊಬ್ಬ ಮುಸ್ಲಿಂ. ಆರಂಭದಲ್ಲಿ ಜನ ನನ್ನನ್ನು ತುಳಿಯೋಕ್ ನೋಡಿದ್ರು. ಬೇರೆ ಜಾತಿ ಬೇರೆ ಧರ್ಮ ಅನ್ನೋ ಕಾರಣಕ್ಕೆ ನನ್ನ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಅನ್ನೇ ಮಾಡ್ಲಿಲ್ಲ. ಬನಾರಸ್ ಚಿತ್ರದ ರಿಲೀಸ್ ಹಿಂದಿನ ರಾತ್ರಿ ವಿತರಣೆ ಮಾಡಲ್ಲ ಅಂದ್ಬಿಟ್ರು. ಝೈದ್ ಖಾನ್, ನಟ ಝೈದ್ ಖಾನ್ ಜಮೀರ್ ಅಹ್ಮದ್ ಖಾನ್ ಅವರ ಮಗ. ಅವರ ಅಳಲು ಅದು. ನಾನು ಮುಸ್ಲಿಂ ಅನ್ನೋ ಕಾರಣಕ್ಕೆ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಅನ್ನೇ ಮಾಡ್ಲಿಲ್ಲ. ಮೊದಲ ಸಿನಿಮಾ ಬನಾರಸ್ ಇತ್ತಲ್ಲ, ಅದರ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಹಿಂದಿನ ರಾತ್ರಿ ವಿತರಣೆನೆ ಮಾಡಲ್ಲ ಅಂದ್ಬಿಟ್ರು. ಗ್ಯಾರಂಟಿ ನ್ಯೂಸ್ ನಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಝೈದ್ ಖಾನ್, ಜಮೀರ್ ಖಾನ್ ಅವರ ಮಗ. ಅಂದ್ರೆ ಧರ್ಮ ಜಾತಿ ಅನ್ನೋ ಕಾರಣಕ್ಕೆ ನನ್ನ ಸಿನಿಮಾ ಓಡ್ತಾ ಇಲ್ಲ ಅಂತ ಎಷ್ಟೇ ಮನವಿ ಮಾಡ್ಕೊಂಡ್ರು ಜಾತಿ 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 ಅಂತಾರೆ. ಹಿಂದೂಗಳನ್ನ ಬಿಟ್ಟು ಬೇರೆ ಯಾವ ಸಿನಿಮಾವನ್ನು ನೋಡ್ಬಿಡಿ ಅಂತ ಏನಾದ್ರು ಹೇಳಕ್ಕಾಗತ್ತಾ? ನಮ್ಮ ಸಮುದಾಯದವರದೇ 22 ಥಿಯೇಟರ್ಗಳಿದಾವೆ. ನನ್ನ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬೇಡಿ ಅನ್ನೋದು ಯಾಕೆ? ನಾನು ಯಾವ ದೊಡ್ಡ ಪುಡಾಂಗು? ಲಾಭ ಅಷ್ಟೇನಾ ನಮ್ಮ ಜೊತೆ? ನನ್ನ ಮೊದಲ ಚಿತ್ರ ಬ್ಲಾಕ್ ಬಸ್ಟರ್ ಆಗ್ಲಿಲ್ಲ, ಹಂಗನ್ಕಂಡು ನಾನೇನು ಸೂಪರ್ ಸ್ಟಾರ್ ಕೂಡ ಅಲ್ಲ. ನಮ್ಮನ್ನ ಮುಸ್ಲಿಂನವನು ಅಂತ ದೂರ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ದುನಿಯಾ ವಿಜಯ್, ದರ್ಶನ್ ಅವರ ಸಿನಿಮಾ ನೋಡ್ತಾರೆ. ಮುಸ್ಲಿಂ ಮಂದಿ ಕನ್ನಡ ಸಿನಿಮಾಗೆ ಬರೋ ರೀತಿಯಲ್ಲಿ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ನೋಡಿ, ಹಂಗ್ ನೋಡೋದಾದ್ರೆ ಬಾಲಿವುಡ್ ಅಂತ ಬಂದಾಗ ಸಲ್ಮಾನ್, ಶಾರುಖ್ ಸಿನಿಮಾ ಅಂದ್ರೆ ನಮಾಜ್ ಮುಗಿಸಿ ಸಿನಿಮಾಗೆ ಹೋಗ್ತಾರೆ. ನಾವು ಇಂಡಿಯಾದಲ್ಲಿರೋದು, ನಮಗ್ ಫ್ರೀಡಮ್ ಇದೆ ಅಂತ ಜಮೀರ್ ಪುತ್ರ ತಮ್ಮ ಬೇಜಾರನ್ನ ವ್ಯಕ್ತಪಡಿಸಿರೋದು. ಸೊ ಏನೇನ್ ಹೇಳಿದ್ರು ಅಂತ ಅವ್ರ ಬಾಯಿಂದಲೇ ಕೇಳೋಣ ಬನ್ನಿ. ಬಂದಾಗ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ತುಂಬ ಜನ ತುಳಿಯಕ್ಕೆ ನೋಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರಿ. ಬಿಕಾಸ್ ಆಫ್ ಕ್ಯಾಸ್ಟ್ ಅಂತಕ್ಕಂಥ ಒಂದು ಮಾತನ್ನು ದೊಡ್ಡ ವೇದಿಕೆಯಲ್ಲೇ ಹೇಳಿದ್ರಿ. ಯಾಕೆ ಆ ಥರ ಅನ್ನಿಸ್ತು ಝೈದ್ ಅವ್ರಿಗೆ ಅಂತ? ತುಂಬ ಜನ ತೊಳ್ಯಕ್ಕೆ ನೋಡಿದ್ರು ಸರ್. ಓಕೆ, ಈ ಡಿಸ್ಟ್ರಿಬ್ಯೂಟರ್ ನೋಡ್ಕೊಳ್ಳಿ. ಈಗ ಡಿಸ್ಟ್ರಿಬ್ಯೂಟರ್ ಏನು ಹೇಳಿದಲ್ಲ, ಅವ್ರು ಆಮೇಲೆ ಗೊತ್ತಾಯ್ತು ನನಗೆ ಜಾತಿಯನ್ನು ಒಂದೇ ಒಂದು ಕಾರಣಕ್ಕೆ ಅವ್ರು ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಅಂತೇಳಿ. ನಾನು ಅದಕ್ಕೆ ಎಲ್ರಿಗೂ ಕೇಳೋದು ಗೊತ್ತಾ ಸರ್, ಇಂಡಸ್ಟ್ರಿಯಲ್ಲಿ ಕಲಾವಿದ್ರು ಜಾತಿ ಇಲ್ಲ ಏನಕ್ಕೆ ಅಂದರೆ ಅಷ್ಟೊಂದು ಇದೆಯಾ? ನಿಜವಾಗ್ಲೂ ಹೇಳ್ತಿದ್ದೀನಿ, ಇದೆಯಾ? ಒಂದು ರೂಲ್ ಮಾಡಿ. ಅಲ್ಲ, ಕಲಾವಿದ್ರು ಹಚ್ಚೋ ಬಣ್ಣಕ್ಕೆ ಯಾವ ಜಾತಿ ಇರುತ್ತೆ? ಅಲ್ಲ ಸರ್, ನಾನು ಹೇಳ್ತದ್ದು ಕೆಲವ್ರು ಇರ್ತಾರಲ್ಲ ತುಂಬ ಜಾತಿಯವ್ರು, ಎಷ್ಟು ಹೇಳಿದ್ರು ಅವ್ರು ಜಾತಿ ಮಾಡೋದು ಬಿಡಲ್ಲ ಅಂಥವ್ರು. ನಾನು ಹೇಳೋದು ಗೊತ್ತಾ, ಸ್ಮೋಕಿಂಗ್ ಕಾರ್ಡ್ ಹಾಕ್ತಾರೆ ಗೊತ್ತಾ ಸರ್ ಸಿನಿಮಾ ಸ್ಕ್ರೀನಲ್ಲಿ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ, ನೋ ಸ್ಮೋಕಿಂಗ್ ಅಂತ. ಆ ಥರ ಒಂದು ಕಾರ್ಡ್ ಮಾಡಿಸಿ, ದಯವಿಟ್ಟು ಹಿಂದೂಗಳು ಬಿಟ್ಟು ಬೇರೆ ಯಾವ ಜಾತಿ ಇದೆ ಎತ್ತು ಹೋಗ್ಬಿಡಿ, ಇದು ಇವ್ರಿಗೆ ಸೀಮಿತ. ಹಾಕೋಕ್ಕಾಗತ್ತಾ ಸರ್? ಬದುಕೋಕ್ಕಾಗತ್ತಾ ಸರ್? ಮತ್ತು ಈಗ ಪ್ರಚಾರ ಮಾಡ್ತಿದ್ದರಿಂದ, ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದರಿಂದ, ನಮ್ಮ ಜಾತಿಯವ್ರದ್ದು 22 ಥಿಯೇಟ್ರ್ ಇದೆ. ಹಾಕ್ಬಿಡಿ ಸಿನಿಮಾ ಅಲ್ಲಿ. ಏನಕ್ಕೆ ಹಾಕ್ತೀರಾ? ಮುಸ್ಲಿಮ್ ಅವ್ರದ್ದು ಎಷ್ಟೋ ಜನ ರೈತರಿಗೆ ಇದ್ದಾರೆ, ಅವ್ರು ಅರ್ಧರಾತ್ರಿ ಕಷ್ಟಪಡ್ಬಿಟ್ಟು ಅನ್ನನ ಇದು ಮಾಡ್ತಿದ್ದಾರೆ. ತಿನ್ನಬೇಡಿ, ನಮ್ಮ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡ್ಬೇಡಿ. ಲಾಭ ಅಷ್ಟೇನಾ ನಮ್ಮ ಜೊತೆ? ಏನಕ್ಕೆ ಹಂಗೆ ಭೇದ ಭಾವ ಮಾಡ್ತೀರಾ? ಎಲ್ಲರೂ ಅಲ್ಲ, ಕೆಲವರು ಸೆಕ್ಟರ್ಸ್ ಎಲ್ಲ ಹಾಳು ಮಾಡ್ತಿರೋದು. ಅಷ್ಟೊಂದು ಜಾತಿ ಭೇದ ಭಾವ ಇರ್ತಿದ್ರೆ ಜನ ಏನಕ್ಕೆ ಬರಬೇಕಾಗಿತ್ತು ಸರ್? ಅಷ್ಟೊಂದು 1000 ಜನ. ನಾನು ಯಾವೊಂದು ದೊಡ್ಡ ಪುಡಂಗ, ನಾನು ಯಾವ ದೊಡ್ಡ ಸೂಪರ್ ಸ್ಟಾರ್? ನಾನು ಇನ್ನೂವರೆಗೂ ಎಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀನಿ ನಾನು ದೊಡ್ಡ ಐ ಆಮ್ ಅ ಸ್ಟಾರ್, ಐ ಆಮ್ ಅ ಹೀರೋ, ನನಗೆ ಇಷ್ಟು ಮಾರ್ಕೆಟ್ ಇದೆ ಅಂತೇಳಿ. ನನಗೆ 2ನೇ ಸಿನಿಮಾ ಇದು. ಫಸ್ಟ್ ಸಿನಿಮಾ ನನಗೇನು ಬ್ಲಾಕ್ ಬಸ್ಟರ್ ಹಿಟ್ ಆಗಿಲ್ಲ, ಹಂಗೆ ಹೇಳ್ಕೊಳಕ್ಕೆ ಹೋದೆ. ಆ ನಂಬಿಕೆ ಜನ ಫಾಲೋ ಮಾಡ್ತಾ ಇರ್ತಾರೆ. ನನ್ನ ವ್ಯಕ್ತಿತ್ವ ಏನು, ನಾನು ಎಲ್ಲಿ ಹೋಗ್ತಾಯಿದ್ದೀನಿ, ಎಲ್ಲಿ ಬರ್ತಾಯಿದ್ದೀನಿ, ಇವ್ನು ಹೆಂಗೆ ನಡ್ಕೊಳ್ತಿದ್ದಾನೆ ಅಂತ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ.
ಅದು ಸರ್ಟನ್ ಆಫ್ ದ ಟೈಮಲ್ಲಿ ಇರ್ಬೋದೇನೋ, ಬಟ್ ಆಲ್ ದ ವೇಸ್ ಅದು ಇರಲ್ಲ ಅಂತ ನಾನು ಭಾವಿಸ್ತೀನಿ. ಏನಕ್ಕಂದ್ರೆ ಇವತ್ತು ಸಲ್ಮಾನ್ ಖಾನು, ಶಾರುಖ್ ಖಾನು, ಆಮಿರ್ ಖಾನ್ ಅಂತಹ ಸ್ಟಾರ್ಗಳು ಅದಕ್ಕೊಂದು ಉತ್ತರ ಕೊಡ್ತೀನಿ. ಸೂಪರ್ ಸ್ಟಾರ್ಗಳಾಗಿ ಈಗ ನಮ್ಮ ಮುಸ್ಲಿಮ್ಸ್ ಬಗ್ಗೆ ಒಂದು ಮಾತು ಹೇಳ್ತೀನಿ. ಓಕೆ, ಎಲ್ಲರೂ ಕೂಡ ಸಿನಿಮಾ ಕಡೆ ಹೋಗ್ಬೇಡ, ಹಂಗೆ ಹೋಗ್ಬೇಡ ಅಂತ. ನೀವು ಯಾರಪ್ಪ ನನ್ಗೆ ಹೇಳಕ್ಕೆ, ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ, ನನಗೆ ಅದನ್ನು ನಾನು ನಂಬಲ್ಲ, ನನಗಿಷ್ಟ, ನನ್ನ ಪ್ಯಾಷನ್ ಇದೆ, ನಾನು ಮಾಡಬೇಕು, ನಾನು ಮಾಡ್ತೀನಿ. ಈ ಇಲ್ಲಿಯವರು ನಮ್ಮ ಮುಸ್ಲಿಮ್ಸ್ ಎಸ್ಪೆಷಲಿ ದುನಿಯಾ ವಿಜಯ್ ಸರ್ದು ಸ್ವಲ್ಪ ನೋಡ್ತಾರೆ, ದರ್ಶನ್ ಸರ್ದು ಸ್ವಲ್ಪ ಸಿನಿಮಾಗಳು ಜಾಸ್ತಿ ನೋಡ್ತಾರೆ. ನನ್ನನ್ನು ಏನಕ್ಕೆ ಕನ್ವರ್ಟ್ ಮಾಡ್ಕೊಳ್ಬಾರ್ದು, ಏನಕ್ಕಂದ್ರೆ ನಾನು ಇದೇ ಜಾತಿಯನ್ನಾಗಿರೋದ್ರಿಂದ ಮುಸ್ಲಿಮ್ಸ್ ಅವರು ಕನ್ನಡ ಸಿನಿಮಾಗೆ ಬರೋ ಥರ ನಾನು ಮಾಡ್ಕೊಳ್ಬೇಕು ಅಂತ ನಾನು ಒಂದಷ್ಟು ಪ್ಲಾನಿಂಗ್ಗಳು ಮಾಡಿದಾಗ ಯಾರೂ ಬರೋಕ್ಕೆ ರೆಡಿ ಇರಲಿಲ್ಲ. ಆವಾಗ ಅವ್ರಿಗೆ ಹೋಗ್ದೆ ನಾನು, ಸಿನಿಮಾ ನೋಡಬಾರ್ದಪ್ಪ, ಸಿನಿಮಾ ಹಾಗೆ ಅಂತ ನಾನು ಹೇಳಿದೆ. ಕನ್ನಡ ಸಿನಿಮಾಗೆ ಹಿಂಗೆ ಹೇಳ್ತಿದ್ದೀರಾ, ಅದೇ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಸಿನಿಮಾ ಬಂದರೆ ನಮಾಜ್ ಮುಗಿದ ತಕ್ಷಣ ಟಪುಕ್ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲಿ ಇರ್ತೀರಾ, ಆವಾಗ ಜಾತಿ ಧರ್ಮ ಬರಲ್ವಾ? ಕನ್ನಡ ಸಿನಿಮಾಗೇ ಬರೋದು ನಿಮಗೆ. ಯಾರು ಸರಿ ಇಲ್ಲ, ಸರಿ ಇಲ್ಲಿ ನಾವುಗಳು ಸರಿಯಾದ್ವಿ, ಅವರನ್ನು ಸರಿ ನಾವು ಮಾಡ್ಕೊಳ್ಬೇಕು. ಅಲ್ಲ, ಈ ಕಲೆಗೆ ನೀವು ಹೇಳ್ದಂಗೆ ಜಾತಿ ಭೇದ ಭಾವ ಧರ್ಮ ಇವ್ಯಾವ ಅಡ್ಡ ಬರಬಾರ್ದು ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಶಾರುಖ್ ಖಾನ್ ಅವ್ರ ಮನೆಯಲ್ಲಿ ಗೌರಿ ಖಾನ್ ಇದ್ದಾರೆ, ಅವ್ರ ಮನೇಲಿ ದೇವ್ರನ್ನೂ ಪೂಜಿಸ್ತಾರೆ, ರಹೀಮ್ನೂ ಪೂಜಿಸ್ತಾರೆ, ರಾಮ ರಹೀಮ್ ಇಬ್ಬರನ್ನೂ ಪೂಜಿಸ್ತಾರೆ. ಈಗ ಸರ್ ನಾನು ದೇವಸ್ಥಾನಕ್ಕೆ ಬರಲ್ಲ ಅಂದರೆ ಯಾರು ನನಗೆ ಫೋರ್ಸ್ ಮಾಡ್ತಿದ್ರಾ? ಖಂಡಿತ ಇಲ್ಲ. ಮತ್ತೆ ಯಾರೇನು ಮಾಡ್ಕೊಳ್ತಾಯಿದ್ರು, ಯಾರೇನು ಕಿತ್ಕೊಳ್ತಾಯಿದ್ರು? ಏನು ಯಾರ ಕೈಲೂ ಏನೂ ಮಾಡ್ಕೊಳಕ್ಕಾಗಲ್ಲ. ನಾವು ಇಂಡಿಯಾದಲ್ಲಿ ಇರೋದು, ಎವ್ರಿ ಒನ್ ಹ್ಯಾಸ್ ದರ್ ಓನ್ ಫ್ರೀಡಮ್, ಎವ್ರಿ ಒನ್ ಹ್ಯಾಸ್ ದರ್ ಓನ್ ಚಾಯ್ಸ್. ವೆರಿ ಟ್ರೂ, ವೆರಿ. ಈಗ ದರ್ಗಾದ ನೋಡಿ, ನಾನು ಅವನ್ನ ಕರ್ಕೊಂಡು ಹೋಗಿಲ್ಲ. ನೀವು ನೋಡಿ, ಅವ್ರ ದೇವಸ್ಥಾನ ನಾನು ಅವ್ರ ಜೊತೆ ಹೋದ ನಂತರ ನಾನು ಕರ್ಕೊಂಡು ಹೋಗಿಲ್ಲ, ನನಗೆ ಇಷ್ಟ ಇಲ್ಲ. ಅದು ಬರಬಾರ್ದು ಅಂತಲ್ಲ, ಅವ್ರು ಬಂದರೂ ನನಗೇನು ಬೇಜಾರಿಲ್ಲ. ಅಲ್ಲ, ನಾನು ಸುಮ್ಮನೆ ಜನರಲಾಗಿ ಒಂದು ಹೇಳೋದಾದರೆ, ನಿಮ್ಮ ಡ್ಯಾಡಿಯವರು ಸಹಾಯ ಮಾಡಬೇಕು ಅಂತ ಬರೀ ಸಹಾಯ ಮಾಡೋದಾಗಿದ್ದಿದ್ರೆ ನಿಮ್ಮ ಬಾಂಧವರಿಗೆ ಮಾಡ್ಬೋದಿತ್ತು. ಅವರು ಸಹಾಯ ಮಾಡ್ತಿದ್ದಾರೆ ಅಂತಂದರೆ ಯಾರ್ದು, ನಿಮ್ದು ಯಾವ ಜಾತಿ ಯಾವ ಕುಲ ಅಂತ ಕೇಳ್ದಿರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದಾನ ಧರ್ಮ ಮಾಡಿದ್ದಾರೆ. ನನಗನ್ಸುತ್ತೆ ಈಗಿನ ಕಾಲದಲ್ಲಿ ನಾವು ಕಣ್ಣಾರೆ ಕಾಣ್ತಾ ಇರ್ತಕ್ಕಂತಹ ಕರ್ಣ ಕಲಿಯುಗದ ಕರ್ಣ ಅಂತ ನಮ್ಗನ್ಸುತ್ತೆ. ಅಷ್ಟೇ ಸರ್, ಜಾತಿ ಪಾತಿ ನೋಡಬೇಡಿ, ಕಷ್ಟ ಅಂತ ನೋಡಿ, ಮನುಷ್ಯ ಅಂತ ನೋಡಿ. ನೀವು ಬನಾರಸ್ ಸಿನಿಮಾ ಬರೋಕ್ಕೆ ಬಿಫೋರೇನೆ ಒಂದು ಹಿಂದೂ ಟೆಂಪಲ್ಲು ಜೀರ್ಣೋದ್ಧಾರ ಆಗ್ತಾ ಇರುತ್ತೆ ಅಥವಾ ಹೊಸದಾಗಿ ಕಟ್ತಾ ಇರ್ತಾರೆ. ಅದು ಕಂಪ್ಲೀಟ್ ಆಗೋದಕ್ಕೆ 50 ಲಕ್ಷ ದುಡ್ಡು ಬೇಕಾಗುತ್ತೆ, ನಿಂತೋಗ್ಬಿಟ್ಟಿರುತ್ತೆ. ಸೊ ನೀವು ಯಾರಿಗೂ ಹೇಳ್ಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡು 50 ಲಕ್ಷ ಕೊಟ್ಟಿದ್ರೆ ಅಂತ ಕೂಡ ನಾನು ಕೇಳ್ಪಟ್ಟೆ. ಗೊತ್ತಿಲ್ಲ ಸರ್ ನನಗೆ. ನೋಡಿ, ಹೇಳ್ಕೊಳ್ಳಲ್ಲ, ಅದು ನಿಮ್ಮ ಪ್ರಾಬ್ಲಮ್ ಇಲ್ಲ ಸರ್, ನನ್ನ ಮೆಮೊರಿ ಪ್ರಾಬ್ಲಮ್, ನನಗೆ ಮರ್ತು ಬಿಡ್ತೀನಿ, ಗೊತ್ತಿಲ್ಲ. ಸೂಪರ್. ಓಕೆ, ಮತ್ತಷ್ಟು ಇದ್ರ ಬಗ್ಗೆ ಮಾಹಿತಿನ ನನ್ನ ಕಲ್ಲಿಗ ಕೀರ್ತಿ ಕೊಡ್ತಾ ಹೋಗ್ತಾರೆ. ಗುಡ್ ಮಾರ್ನಿಂಗ್ ಕೀರ್ತಿ. ಯಾಕೆ ಸ್ವಲ್ಪ ಬೇಜಾರಲ್ಲಿದ್ದಂಗೆ ಕಾಣಿಸ್ತಾ ಇದೆ ಜೈದ್ ಖಾನ್ ಅವರು? ಏನು ಅವ್ರ ಅಳಲೇನು, ಬೇಡಿಕೆ ಏನು, ಏನು ಆಗಬೇಕು? ಕಲ್ಟ್ ಸಿನಿಮಾದ ಪ್ರಮೋಷನ್ ಹೆಂಗೆ ನಡೀತಾ ಇದೆ? ವಿದ್ಯಾ ಅವರೇ, ಸದ್ಯಕ್ಕೆ ಕಲಾವಿದರಿಗೆ ಜಾತಿ ಇಲ್ಲ ಅನ್ನೋಂತಹ ಮಾತನ್ನು ನಾವು ಕೇಳ್ತಿರ್ತೀವಿ. ಅದನ್ನು ಸ್ವತಃ ಕಲಾವಿದರು ಸಹ ಒಪ್ಕೊಳ್ತಾರೆ. ಆದರೆ ಎಲ್ಲೋ ಸಿನಿಮಾ ರಿಲೀಸ್ ಅಂತ ಬಂದಾಗ ಯಾವುದೋ ಒಂದು ಕಾರಣಕ್ಕೆ ಇವರು ನಮ್ಮವರು, ನಮ್ಮ ಸಮುದಾಯ ಅನ್ನುವಂಥದ್ದು ಅದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಶುರು ಆಗಿಬಿಡುತ್ತೆ. ಅದರಲ್ಲೂ ಸಹ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಇರಬಹುದು. ಅದರಲ್ಲೂ ಜೈದ್ ಖಾನ್ ಅವ್ರಿಗೆ ಮುಂಚೆ, ಅಂದರೆ ಇವು ಹಿಂದೆ ಮಾಡಿದಂತಹ ಬನಾರಸ್ ಸಿನಿಮಾ ಇರ್ಬೋದು, ಅಂದಿನಿಂದನೂ ಸಹ ಅವರಿಗೆ ಈ ಒಂದು ನಮ್ಮ ಸಮುದಾಯದವರು ಅನ್ನುವಂಥದ್ದು ಎಲ್ಲೋ ರೆಪ್ರೆಸೆಂಟ್ ಮಾಡುವಂಥ ಒಂದು ವರ್ಗ ಈಗ ಶುರು ಆಗಿಬಿಟ್ಟಿರುವಂಥದ್ದು. ಆದರೆ ಈ ಕುರಿತು ಸ್ವತಃ ಜೈದ್ ಖಾನ್ ಅವರು ತಮ್ಮ ಸುದ್ದಿಗೋಷ್ಠಿಗಳಲ್ಲಿರ್ಬೋದು, ಜೊತೆಗೆ ಗ್ಯಾರಂಟಿ ನ್ಯೂಸ್ ಸಂದರ್ಶನದಲ್ಲೂ ಸಹ ಈ ಬಗ್ಗೆ ಮೌನವನ್ನು ಮುರಿದಿರುವಂಥದ್ದು ಎಲ್ಲೋ ನನಗೆ ಬೇಸರ ಆಗುತ್ತೆ. ಅಷ್ಟು ಕಷ್ಟಪಟ್ಟು ಸಿನಿಮಾವನ್ನು ಮಾಡಿರ್ತೀವಿ, ಕೋಟಿ ಬಡ್ಜೆಟ್ ಹಾಕಿರ್ತೀವಿ, ಸಾಕಷ್ಟು ನಿರ್ಮಾಪಕರು ಸಹ ಕಷ್ಟಪಡ್ತಿರ್ತಾರೆ ಇಂಡಸ್ಟ್ರಿನಲ್ಲಿ. ಇವ್ರು ಮುಂದೆ ಬಂದು ನಮಗೆ ದುಡ್ಡು ಹಾಕ್ತಾರೆ ಅಂತ ಹೇಳಿದಾಗ ಅದನ್ನು ಸಿನಿಮಾವನ್ನು ನಾವು ಗೆಲ್ಲಿಸ್ಕೊಡ್ಬೇಕು. ಆದರೆ ಥಿಯೇಟ್ರಿಗೆ ಬರುವಂತಹ ಜನ ಇರಬಹುದು, ಜಾತಿ ನೋಡ್ಬಿಟ್ಟು ಯಾರೂ ಬರೋದಿಲ್ಲ, ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಸಿನಿಮಾ ನೋಡಬೇಕು, ಒಂದು ಎಂಟರ್ಟೈನ್ಮೆಂಟ್ ಬೇಕು ಅನ್ನೋಂಥದ್ದನ್ನು ಬರ್ತಾರೆ. ಅದನ್ನು ಕೊಡೋದಷ್ಟೇ ನನ್ನ ಕೆಲಸ. ಹೀಗಾಗಿ ಕನ್ನಡದಲ್ಲೇ ನಾನು ಯಾಕೆ ಉಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇದನ್ನು ಯಾವುದನ್ನು ನಾನು ನೋಡೋದಿಲ್ಲ. ಕೇವಲ ಒಬ್ಬ ಕಲಾವಿದ ಹೇಗೆ ರಂಜಿಸಬೇಕು ಪ್ರೇಕ್ಷಕರನ್ನ, ಅದನ್ನು ಮಾತ್ರ ನಾನು ಮಾಡುವಂಥದ್ದು ಅನ್ನುವಂಥದ್ದನ್ನು ಅವ್ರು ಹೇಳಿದಿರುವಂಥದ್ದು. ಅದರಲ್ಲೂ ಸಹ ಈ ಹಿಂದೆ ಸಹ ಅವರು ದೇವಸ್ಥಾನಕ್ಕೆ ಇರ್ಬೋದು, ದೇಣಿಗೆ ಜೊತೆಗೆ ದೇವಸ್ಥಾನಕ್ಕೆ ಯಾವ ರೀತಿಯ ಅವ್ರ ಕಡೆಯಿಂದ ಸಹಾಯ ಆಗ್ಬೋದು ಅದನ್ನು ಧನ ಸಹಾಯ ಕೂಡ ಮಾಡಿರುವಂಥದ್ದು. ಅಂದರೆ ಅವರ ಮನಸ್ಥಿತಿಯನ್ನು ಎಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು. ಕೇವಲ ದೇವಸ್ಥಾನಕ್ಕೆ ಅಥವಾ ನಾನು ಈ ಸಮುದಾಯದವನು, ನಾನು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದೀನಿ, ಅಲ್ಲಿಗೆ ಮಾತ್ರ ನಾನು ಸಹಾಯ ಮಾಡಬೇಕು, ಬೆಳವಣಿಗೆ ಅಲ್ಲಿಗೆ ಮಾತ್ರ ಕಾಣಬೇಕು ಅನ್ನುವಂಥದ್ದು ಅವರ ಉದ್ದೇಶ ಇಲ್ಲ. ಇನ್ನು ಹಿಂದೆ ಕೂಡ ಸುದ್ದಿಗೋಷ್ಠಿ ಒಂದು ನಡೀತು. ಅಂಥ ಸಂದರ್ಭದಲ್ಲೂ ಸಹ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಹರಾಮಿ ಅನ್ನುವಂಥದ್ದು. ಇದನ್ನು ಯಾಕೆ ಹೇಳಿದ್ರು ಅಂದರೆ
ಆದರೆ ಅವರ ಸಮುದಾಯದಲ್ಲಿ ಆ ಪದವನ್ನು ಬಳಸೋ ಹಾಗಿಲ್ಲ. ಆದ್ರೂ ಸಹ ಬಳಸಿರುವಂಥದ್ದು ಯಾಕೆ ಅನ್ನೋಂಥ ಪ್ರಶ್ನೆ ಬಂದಾಗ ಅವ್ರು ಹೇಳಿದರು, ಯಾಕೆ ಒಂದು ಸಿನಿಮಾ ರೀತಿಯಲ್ಲಿ ಮಾತ್ರ ನೀವು ನೋಡಿ, ಸಿನಿಮಾದಲ್ಲಿ ನಾನು ಒಬ್ಬ ನಟನಾಗಿ ನಾನು ಏನು ಬೇಕಾದರೂ ಮಾಡಬಹುದು ಅಲ್ಲಿ. ಸೊ ನಾನು ಅದನ್ನು ಹೊರತುಪಡಿಸಿ ನಾನು ಕುರಾನ್ ಕೂಡ ನಂಬ್ತೀನಿ, ಅದನ್ನು ಸಹ ಬಿಲೀವ್ ಮಾಡ್ತೀನಿ, ಭರವಸೆಯನ್ನು ಕೊಡ್ತೀನಿ ಜನರಿಗೆ. ನನ್ನ ಕಡೆಯಿಂದ ಬೇರೆ ಯಾವುದೇ ಅವ್ರಿಗೆ ತಪ್ಪು ಆಗೋದಿಲ್ಲ, ಮನಸ್ಸು ನೋಯಿಸುವಂತಹ ಕೆಲಸವನ್ನು ನಾನು ಸಿನಿಮಾ ಮುಖಾಂತರ ಅವ್ರಿಗೆ ಮಾಡೋದಿಲ್ಲ ಅನ್ನೋಂಥದ್ದನ್ನು ಸಹ ಝೈದ್ ಅವರು ಹೇಳಿರುವಂಥದ್ದು. ಒಟ್ಟಾರೆ ಹಿಂದೆ ಬನಾರಸ್ ಸಿನಿಮಾದಲ್ಲೂ ಸಹ ಇನ್ನೇನು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡುವಂಥವರು ಕೂಡ ನಾಳೆ ಸಿನಿಮಾ ರಿಲೀಸ್ ಅಂತ ಹೇಳಿದ್ರೆ ಇವತ್ತು ನಾನು ವಿತರಣೆ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಸೊ ಇಂಥ ಸಂದರ್ಭಗಳಲ್ಲಿ ಇರಬಹುದು ಎಲ್ಲ ಸಂಕಷ್ಟಗಳನ್ನು ನಾನು ಎದುರಿಸ್ಕೊಂಡು ಬಂದಿದ್ದೀನಿ. ನಾನೇನು ತುಂಬ ದೊಡ್ಡ ಸೂಪರ್ ಸ್ಟಾರ್ ಅಲ್ಲ, ಜೊತೆಗೆ ನನ್ನ ಹಿಂದೆ ರಿಲೀಸ್ ಆಗಿದಂತಹ ಬನಾರಸ್ ಸಿನಿಮಾ ಕೂಡ ಅಷ್ಟೇನು ಉತ್ತಮವಾಗಿ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿಲ್ಲ. ಈ ಹಿಂದೆ ಕೂಡ ಬಂದಂತಹ ಸಿನಿಮಾ ಇರ್ಬೋದು, ಅದರಿಂದ ಸಹ ನಾನು ಪಾಠ ಕಲ್ತಿದ್ದೀನಿ. ಮುಂದೆ ಬರುವಂತಹ ಸಿನಿಮಾಗಳಿಂದ ನಾನು ಅದು ಫಲಿತಾಂಶ ಏನು ಬರುತ್ತೆ ಅನ್ನೋಂಥದ್ದನ್ನು ತಿಳಿದುಕೊಂಡು ಬೆಟರ್ ಸಿನಿಮಾ ಕೊಡೋದಕ್ಕೆ ನಾನು ಮುಂದಾಗ್ತೀನಿ ಅನ್ನೋಂಥದ್ದನ್ನು ಝೈದ್ ಅವರು ಹೇಳಿರುವಂಥದ್ದು. ಒಟ್ಟಾರೆ ಪ್ರೇಕ್ಷಕರಿಗೆ ಅವ್ರು ಹೇಳ್ತಾ ಇರೋದೇನೆಂದರೆ, ಅಟ್ಲೀಸ್ಟ್ ಕಲ್ಟ್ ಸಿನಿಮಾನಾದರೂ ಬನ್ನಿ, ನನ್ನ ಮುಖ ನೋಡ್ಕೊಂಡಲ್ಲ, ನಿರ್ಮಾಪಕ ನಿರ್ದೇಶಕ ಆ ಕಂಟೆಂಟ್ ಏನಿದೆ, ಈಗಾಗಲೇ ಟ್ರೈಲರ್ನ ಬಿಟ್ಟಿದ್ದಾರೆ, ಆ ಕಂಟೆಂಟ್ ನೋಡಿಕೊಂಡು ನೀವು ಥಿಯೇಟ್ರಿಗೆ ಬಂದು ಆಮೇಲೆ ಆರಾಧಿಸಿ ಒಬ್ಬ ನಟನನ್ನು ಅಭಿಮಾನಿಯಾಗಿ ನೋಡಿ ಅನ್ನುವಂಥದ್ದನ್ನು ಝೈದ್ ಅವ್ರು ಹೇಳಿರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಕೀರ್ತಿ ಡೀಟೇಲ್ಸ್ಗೆ. ಜಾತಿ ಧರ್ಮ ಅನ್ನೋದು ಕಲೆಗೂ ಸಿನಿಮಾಗೂ ಎಂಟ್ರಿ ಆಗಿಬಿಟ್ರೆ ಇದೊಂದು ರೀತಿ ಕ್ಯಾನ್ಸರ್ ರೀತಿ, ಬಹಳ ಕಷ್ಟ ಹೋಗ್ಲಾಡ್ಸೋಕ್ಕೆ. ಆರಂಭದಲ್ಲೇ ಇದನ್ನು ಚಿವುಟ್ ಹಾಕೋ ಪ್ರಯತ್ನವನ್ನು ಮಾಡಬೇಕು, ಸಿನಿಮಾವನ್ನು ಸಿನಿಮಾ ರೀತಿಯಲ್ಲಿ. ಆ್ಯಂಡ್ ಚೆನ್ನಾಗಿದೆಯಾ ಅಥವಾ ಇಲ್ವಾ ಇಷ್ಟರಲ್ಲಿ ಮಾತ್ರ ಅಳಿಬೇಕು ಅನ್ನೋದು ಸೂಕ್ತ ಸಲಹೆ. ಇನ್ನು ಝೈದ್ ಖಾನ್ ಅವರು ಬಹಳ ವಿವರವಾಗಿ ವಿಶ್ಲೇಷಣೆಯನ್ನು ಏನಾಗ್ತದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಸಂಜೆ ಅದು ಕಂಪ್ಲೀಟಾಗಿ 8 ಗಂಟೆಗೆ ಪ್ರಸಾರ ಆಗುತ್ತೆ.